ತಮಿಳ್ನಾಡೊಳಗೆ ನಿಜವಾಗ್ಲೂ ಇಡೀ ರೈತರ ಭಾಳ ಖುಷಿ ಪಡುವಂತಹ ವಿಷಯ ಐತಿ. ಏನಪ್ಪ ಅಂತಂದ್ರೆ ವಿಜಯ್ ಅವರು ತಮಿಳ್ನಾಡು ಚೆನ್ನೈ ಒಳಗೆ CM ಯಾವಾಗ ಆಗ್ಯಾರಲ್ಲ, ನಿಜವಾಗ್ಲೂ ಅಲ್ಲಿ ಮಂದಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಪಡೋ ವಿಷಯ ಏನಪ್ಪ ಅಂತಂದ್ರೆ ಅಲ್ಲಿರೋ ಎಲ್ಲ ರೈತರಿಗೂ, ತಮಿಳ್ನಾಡಿನಲ್ಲಿ ಬರೋ ಎಲ್ಲ ರೈತರಿಗೂ ಏನು ಮಾಡ್ಯಾರಪ್ಪ ಅಂದ್ರೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಅಂದರೆ ಅವರ ಒಂದು ಹೊಲದಲ್ಲಿ ಬೆಳೆಯೋ ಬೆಳೆಗೆ ಅಥವಾ ಬೀಜಕ್ಕೆ ಹಲವಾರು ಇನ್ನಿತರ ಕೆಲಸಗಳಿಗೆ ಅವರು ಸಾಲವನ್ನು ತೆಗೆಸ್ಕೊಂಡಿರ್ತಾರೆ ಬ್ಯಾಂಕ್ ಒಳಗೆ. ಸೊ ಆ ಒಂದು ಸಾಲವನ್ನು ಈ ವಿಜಯ್ ಅವರು ಅವರ ಕೈಲಾದಷ್ಟು CM ಕುರ್ಚಿಗೆ ಹೋದ ತಕ್ಷಣ ಅವರು ತೆಗೆದುಕೊಂಡ ಮೊದಲನೇ ನಿರ್ಧಾರ ಇದು, ಒಂದು ರೈತರ ಪರವಾಗಿ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಕೇಳಿದ್ರೆ ಬಹಳ ಖುಷಿ ಆಗ್ತೈತಿ. 75,000 ಒಂದು ಸಾಲವನ್ನು, ರೈತರ ಸಾಲವನ್ನು ಇವರು ಮನ್ನಾ ಮಾಡಿದ್ದಾರೆ. ಮತ್ತು ಈ ಒಂದು ವಿಷಯನ ಮುಂದಿಡೋ ಒಂದು ಪ್ರಸ್ತಾವನೆ ಮಾಡೋ ಒಂದು ಸಂದರ್ಭದೊಳಗೆ ಕೆಲವು ಸಚಿವರು ಇದಕ್ಕೆ ಸ್ವಲ್ಪ ಅಡಚಣೆ ಹಾಕಿದ್ರು. ಯಾಕಪ್ಪ ಅಂತಂದ್ರೆ 70,000 ರೈತರಿಗೆ ಸಾಲವನ್ನು ಮನ್ನಾ ಮಾಡ್ತಾರಪ್ಪ ಅಂತಂದ್ರೆ ಇದು ಗೌರ್ಮೆಂಟಿಗೆ ಎಷ್ಟು ಹೊಡೆತ ಬೀಳ್ತೈತೆ ಅನ್ನೋ ನಿಟ್ಟಿನೊಳಗೆ ಭಾಳ ಮಂದಿ ಇದಕ್ಕೆ ವಿರೋಧ ಮಾಡಕತ್ರ. ಯಾಕೆ ಈ ರೀತಿ, ಸ್ವಲ್ಪ ಯೋಚನೆ ಮಾಡ್ರಿ ನೀವು, ಈ ರೀತಿ ಮಾಡೋದ್ರಿಂದ ಅಸ್ತವ್ಯಸ್ತ ಆಗ್ತದೆ ಆರ್ಥಿಕ ಪರಿಸ್ಥಿತಿ. ಸೊ ಈ ರೀತಿ ಎಲ್ಲ ಹೇಳಿದ್ರು. ಯಾಕಂತಂದ್ರೆ ಇವಾಗ ನೋಡಿರಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಸ್ ಫ್ರೀ, ಆಮೇಲೆ ಯುವ ನಿಧಿ ಫ್ರೀ, ಗೃಹಲಕ್ಷ್ಮಿ ಫ್ರೀ, ಕರೆಂಟ್ ಫ್ರೀ, ನೀರು ಫ್ರೀ, ಎಲ್ಲ ಫ್ರೀ 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 ಕೊಟ್ಟು ನಮ್ಮ ಇಡೀ ಸರ್ಕಾರನ ಮುಗಿಸ್ಬಿಟ್ಟಾರ. ಸೊ ಇವರು ಕೂಡ ಆ ಒಂದು ಭಯದೊಳಗೆ ಏನು ಹೇಳಿದ್ರಪ್ಪ ವಿಜಯ್ ಅವರಿಗೆ ಅಂತಂದ್ರೆ, ನೋಡ್ರಿ ವಿಜಯ್ ಅವರ, ನೀವು ಡಿಸಿಷನ್ ತೊಗೊಳಕತ್ತೀರಿ ಒಂದು ರೈತರ ಬಗ್ಗೆ, ಓಕೆ ಒಳ್ಳೇದೇ, ಆದರೆ ನೀವು ತೊಗೊಳ್ಳೋ ಡಿಸಿಷನ್ನು ಮುಂದೆ ಬರೋ ಒಂದು CM ಆಗಿರ್ಬೋದು ಅಥವಾ ಮುಂದೆ ನೀವೇ ಅಧಿಕಾರದಲ್ಲಿ ಇದ್ದಾಗ ಜನಗಳಿಗೆ ಸಹಾಯ ಮಾಡೋಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಬೇಕಾಗುತ್ತದೆ, ಸ್ವಲ್ಪ ದುಡ್ಡು ಬಂಡವಾಳ ಅನ್ನೋದು ಬೇಕಾಗುತ್ತದೆ. ಸೊ ಈ ಥರ ನೀವು ಡಿಸಿಷನ್ ತೊಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳಿ ಮಾತನ್ನು ಕೂಡ ಹೇಳಿದ್ದು ಉಂಟು. ಸೊ ಈ ಒಂದು ನಿಟ್ಟಿನೊಳಗೆ ಆದರೂ ವಿಜಯ್ ಅವರು ಯಾವುದಕ್ಕೂ ಕಿವಿ ಕೊಡಲಿಲ್ಲ, ಈ ಒಂದು ಘೋಷಣೆನ ಹೇಳಿದರು. ಸೊ ಎಲ್ಲರೂ ಕೂಡ ಈ ಒಂದು CM ತಮಿಳ್ನಾಡು ಒಳಗೆ ವಿಜಯ್ ದಳಪತಿ ಅವರು, ಜೋಸೆಫ್ ಅವರು ಈ ಒಂದು ಮಾತನ್ನು ಹೇಳಿದ ತಕ್ಷಣ ಸೊ ಎಲ್ಲರೂ ಕೂಡ ಆಬ್ವಿಯಸ್ಲಿ ಹೂ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು. ಸೊ ಎಷ್ಟಪ್ಪ ಅಂತಂದ್ರೆ 75,000 ಸಾಲವನ್ನು ಇವರು ಮನ್ನಾ ಮಾಡಿದ್ದಾರೆ ರೈತರಿಗಂತೂ ಹಬ್ಬ ಖುಷಿ ಪಟ್ಟು ಕುಣಿದಾಡಕತ್ತಾರೆ. ಹೆಂಗಪ್ಪ ಅಂತಂದ್ರೆ 2025 ಅದು May 1 ಯಾರು ತಗೊಂಡಿರ್ತಾರಲ್ಲ, ಅಂದ್ರೆ ಹೋದ ವರ್ಷ May 1 ಒಂದಕ್ಕಿಂತ ಆಚೆ ಕಡೆ ಯಾರು ಸಾಲ ಮಾಡಿರ್ತಾರಲ್ಲ ಅವರ ಒಂದು ಸಾಲ ಈ ಒಂದು 75,000ಕ್ಕಿಂತ ಹೆಚ್ಚಾಗಲಿ ಕಡಿಮೆ ಆಗಲಿ ಇಷ್ಟು ಮಾತ್ರ ಸಾಲವನ್ನು ಮನ್ನಾ ಮಾಡ್ತೇವೆ ಪರ್ ಹೆಡ್, ಅಂದರೆ ಪರ್ ಪರ್ಸನ್ನಿಗಂತ ಇವರು ಹೇಳಿದ್ದಾರೆ. ಸೊ ಇವರ ಟಾರ್ಗೆಟ್ ಇದೆ ಈ ಒಂದು ಮಿಷನ್ ಅಂತ ಹೇಳ್ಬೋದು. ಸೊ ಈ ಒಂದು 2025 ಮೇಲೆ ಅಂದರೆ May 1 ಯಾರು ತೊಗೊಂಡಿರ್ತಾರಲ್ಲ ಆ ಒಂದು ಸಾಲನ ಕಂಪ್ಲೀಟ್ ಆಗಿ ಮನ್ನಾ ಮಾಡ್ತದಂತೆ ಹೇಳಿದ್ದಾರೆ. ಸೊ ಅದಾದಮೇಲೆ ಅದಕ್ಕಿಂತ ಹಿಂದೆ ಇರೋ ರೈತರದ್ದು ತೊಗೊಂಡವ್ರದ್ದು ಅವ್ರದ್ದು ಏನು ಅಂತ ಹೇಳೋದಿಲ್ಲ. ಯಾಕಂತಂದರೆ ಇವಾಗ ಹೊಲದ್ದು ಅಷ್ಟು ಮಾಹಿತಿ ನನಗಿಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ಒಂದು ತಮಿಳುನಾಡಿನೊಳಗೆ ಬೆಳವಣಿಗೆ ಎತ್ತ ಸಾಗಕತ್ತೈತೆ ಆ ರಾಜ್ಯ. ಅದರೊಳಗೂ ಎಸ್ಪೆಷಲಿ ವಿಜಯ್ ಅವರು ಬಂದಿದ್ದಾರೆ. ಹೀ ಈಸ್ ಆ್ಯನ್ ಆ್ಯಕ್ಟರ್. ಆಮೇಲೆ ಒಂದು ನಾಯಕನಾಗಿ ಇವಾಗ ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿ ಐತಿ, ಇದ್ದಿದ್ದಕ್ಕೇನೆ ಅವರು ಮುಂದುವರಿಯಕತ್ತಾರೆ. ಸೊ ಈ ರೀತಿ ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ ರೈತರ ಮೇಲೆ. ಸೊ ನಿಜವಾಗ್ಲೂ ಒಂದು ಖುಷಿ ಪಡುವಂತಹ ವಿಷಯ. ರೈತರು ಎಲ್ಲರೂ ಕೂಡ ವಿಜಯ್ ಅವರನ್ನು ಹೊಗಳಿದ್ದು ಹೇಳೋಕ್ಕಾಗಲ್ಲ, ಅಷ್ಟು ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಎಲ್ಲ ರೈತರು ಬಡವ್ರು ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಒಂದು ಜಮಾನದೊಳಗಿತ್ತದ ರೈತರು ಭಾಳ ಅಂದ್ರೆ ಭಾಳ ಬಡವ್ರು ಅಂತ ಹೇಳಿ. ಬಟ್ ಇವಾಗ ಹೇಳ್ತೀನಿ ಕೇಳ್ರಿ, ಇನ್ನು ಇವನ್ ಸಿಟಿ ಒಳಗೆ ಜೀವನ ಯಾರು ಮಾಡ್ತಿರ್ತಾರಲ್ಲ ಅವರು ಸ್ವಲ್ಪ ಲೈಫ್ ಕ್ರಿಟಿಕಲ್ ಇರ್ತದೆ. ಯಾಕಂತಂದ್ರೆ ಇವನ್ ನೀರಿನ ಬಾಟಲ್ ಕೂಡ ಇಲ್ಲಿ ನಾವು ರೊಕ್ಕ ಹೊರ ತಗೋಬೇಕಾಗುತ್ತೆ. ಅಲ್ಲಿ ಮನೆಗೆ ಹೋಗಿ ನೀರು ಕೇಳಿದ್ರು ಕೂಡ ಎಷ್ಟು ಚಲೋ ಪರಿಸ್ಥಿತಿ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಮುಂಚೆ ಹೇಳ್ತಿದ್ರು ರೈತರು ಭಾಳ ಕಷ್ಟಪಡ್ತಿದ್ರು. ಹೌದು, ಮುಂಚಿನ ಮಂದಿ ಭಾಳ ಅಂದ್ರೆ ಭಾಳ ಕಷ್ಟಪಡ್ತಿದ್ರು. ಸೊ ಅವ್ರ ಕಷ್ಟ ನೋಡಿಕೊಂಡು ಗೌರ್ಮೆಂಟ್ ಇವ್ರಿಗೆ ಭಾಳ ಅಂದ್ರೆ ಭಾಳ ಸವಲತ್ತು ಕೊಡ್ತು ರೈತರಿಗೆ. ಆದರೆ ಈಗ ಆ ರೈತರು ಭಾಳ ಶಾಣೆ ಆಗ್ಬಿಟ್ಟಾರೆ. ಇವಾಗ ಹೆಂಗಾಗುತ್ತೆ ಗೊತ್ತೇನ, ನಗರದ ಮಂದಿ ಅವರಷ್ಟೇ ಶಾಣೆ ಇರಂಗಿಲ್ಲ, ಈಗ ಹಂಗೆ ವಿಚಾರ ಮಾಡಾಕತ್ತಾರೆ. ಯಾಕಪ್ಪ ಅಂತಂದ್ರೆ ವಿಚಾರ ಮಾಡ್ರಿ, ನೀವು ಬೆಳೆ ವಿಮೆ ಅಂತ ಹೇಳಿ ಒಂದು ಸ್ಕೀಮ್ ಬಿಡ್ತಾರೆ ಗೌರ್ಮೆಂಟಿಂದ. ಬೆಳೆ ವಿಮೆ ಅಂತಂದ್ರೆ ಏನು, ಬೆಳೆ ಹಾಳಾದ್ರೆ ಅಥವಾ ಆ ಭೂಮಿಯೊಳಗೆ ಏನಾದರೂ ಒಂದು ಬೆಳೆ ಬರಲೇ ಇಲ್ಲ, ಅವತ್ತು ಬರಡು ಭೂಮಿ ಐತಪ್ಪ ಅಂತಂದ್ರೆ ಅದರಿಂದ ನಿಮ್ಮ ಜೀವನ ಸಾಗಿಸೋಕೆ ನಮ್ಮ ಗೌರ್ಮೆಂಟಿಂದ ನಮ್ಮ ಕೈಲಿ ಆದಷ್ಟು ಕೊಡ್ತೇವೆ ಅಂತೇಳಿ ಹೇಳಿರ್ತಾರೆ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವನ್ ನಾನು ಕಣ್ಣಾರೆ ಕಂಡಿದ್ದಿದ್ದೆ. ಸೊ ನೀವೆಷ್ಟು ಜನ ನೋಡಿರೋ ಇಲ್ಲೋ ಗೊತ್ತಿಲ್ಲ. ನಾನೇ ಕೂಡ ನೋಡಿದ್ರಿಂದ ಹೇಳ್ತಿದ್ದೀನಿ. ಹೆಂಗಪ್ಪ ಅಂತಂದರೆ
ಬೆಳೆನ ಬೆಳಿತಾರೆ, ಅದರಲ್ಲಿರೋ ಫಲಾನು ತೊಗೊತಾರೆ, ಅದರಲ್ಲಿರೋ ಅದು ಅಕ್ಕಿನೇ ಆಗಲಿ ಜೋಳನೇ ಆಗಲಿ ಇನ್ನಿತರ ತರಕಾರಿಗಳಾಯ್ತು ಏನೇ ಒಂದು ದವಸ ಧಾನ್ಯಗಳನ್ನು ಬೆಳೆದ್ಬಿಟ್ಟು ಅದನ್ನು ಹೋಗ್ಬಿಟ್ಟು ಗೋಲ್ಡೋನಿಗೆ ಹಾಕ್ತಾರೆ. ಆ ಒಂದು ಇದು ಗೋಲ್ಡೋನಿಗೆ ಹಾಕಿ ಆ ಒಂದು ದುಡ್ಡು ತೊಗೊತಾರಲ್ಲ, ಕ್ವಿಂಟಲ್ಗಟ್ಟಲೆ ಎಷ್ಟು ಬರ್ತದೆ, ಎಷ್ಟು ಚೀಲ ಆಗಿರ್ತದೆ, 20 ಆಗಿರ್ತದೆ, 40 ಆಗಿರ್ತದೆ, 90 ಆಗಿರ್ತದೆ ಚೀಲ, ಅದ್ರ ಮೇಲೆ ಎಷ್ಟು ಅಮೌಂಟನ್ನು ನಿಗದಿ ಮಾಡಿರ್ತಾರಲ್ಲ 1 ಕ್ವಿಂಟಲಿಗೆ, ಸೊ ಅಷ್ಟು ಅಮೌಂಟನ್ನು ಇವರು ತೊಗೊಂಬರ್ತಾರೆ. ಇದಾದ್ಮೇಲೆ ಇವ್ರ ಪ್ಲ್ಯಾನ್ ಏನಿರ್ತದೆ ನೋಡ್ರಿ. ನಾನು ರೈತರ ವಿರೋಧ ಅಂತ ಹೇಳ್ತಾ ಇಲ್ಲ, ನಾನು ಖಂಡಿತ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ಇವರು ಆ ಒಂದು ಬೆಳೆನೆಲ್ಲ ತೊಗೊಂಡು ಎಲ್ಲಿ ಒಂದು ಬರಡು ಭೂಮಿ ಇರ್ತದಲ್ಲ, ಇನ್ಫ್ಯಾಕ್ಟ್ ಇವಾಗ ಕಸ ಹಾಕಕ್ಕೆ ಬಿಟ್ಟಿರ್ಬೋದಾಗಿರ್ಬೋದು, ಅದರಲ್ಲಿ ಬೆಳೆ ಬರದೇ ಇರೋದಾಗಿರ್ಬೋದು, ಸೊ ಇಂತಹ ಒಂದು ಭೂಮಿ ಆಗಿರ್ಬೋದು, ಫಸಲನ್ನು ತೊಗೊಂಡ್ಬಿಟ್ಟು ಫೋಟೋ ಹೊಡ್ಕೊಂಡು ಆ ಒಂದು ಫೋಟೋನ ಏನು ಮಾಡ್ತಾ ಇದ್ದಾರೆ, ಬೆಳೆ ವಿಮೆಗೆ ಸ್ಯಾಂಕ್ಷನ್ ಮಾಡ್ತಿದ್ದಾರೆ, ಬೆಳೆ ವಿಮೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಫೋಟೋನ. ಅಂದರೆ ನಾವು ಹೊಲದಲ್ಲಿ ನಾವು ಏನು ಬೆಳೆದಿಲ್ಲ, ಸೊ ನಮಗೆ ಏನೂ ಇಲ್ಲ ಜೀವನ ಮಾಡೋಕೆ ಆಧಾರ, ಅದಕ್ಕೆ ನೀವು ನಮ್ಗೆ ಈ ಕಡೆಯಿಂದ ನೋಡ್ರಿ ನಮ್ಮ ಹೊಲ ಈ ರೀತಿ ಐತಿ, ನಮ್ಮ ಜೀವನಕ್ಕೆ ಆಧಾರ ಇಲ್ಲ, ನಮ್ಗೆ ನೀವು ಕೊಡ್ರಿ ಅಂದರೆ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸ್ ಹೇಳಿ ರೊಕ್ಕ ಕೊಡ್ರಿ ಅಂತ ಹೇಳಿ ಇವರು ಕೇಳ್ತಾರೆ. ಸೊ ಇದು ರೈತರು ಮಾಡ್ಕೊಂಡು ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ಪರ್ಸ್ನಲಿ ನೋಡಿದ್ದೀನಿ. ಸೊ ನಾನು ಪರ್ಸ್ನಲಿ ನೋಡಿದ್ದಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು. ಎಲ್ಲ ರೈತರು ಹಿಂಗೆ ಅಂತ ನಾನು ಜಡ್ಜ್ ಮಾಡಲ್ಲ. ನಾನು ನೋಡಿರೋ ರೈತರಲ್ಲಿ ಇವಾಗ ಸಿಕ್ಕಾಪಟ್ಟಿ ಟ್ಯಾಲೆಂಟೆಡ್ ಅದಾರ್ರಿ. ಒಂದು ಟೈಮ್ ಯೋಚನೆ ಮಾಡಿರಿ ನೀವು, ಒಂದು ಹಳ್ಳಿಗೂ ಒಂದು ಮನೆ ಇದ್ರು ಯಾವ ಥರ ಇರ್ತಿತ್ತಪ್ಪ ಅಂದ್ರೆ, ಒಂದು ಗುಡಿಸಲು ಮನೆ ಇರ್ತಿತ್ತು, ಇಲ್ಲ ಸಿಮೆಂಟಿನ ಮನೆ, ನಿಮ್ಗೆ ಗೊತ್ತಿಲ್ಲ ಒಂಥರ ತಗಡು ಹಾಕ್ದಂಗೆ ಇರ್ತಿತ್ತು. ಸೊ ಆ ಮನೆ ಈಗ ಎಲ್ಲೇ ಹೋಗ್ರಿ ನೀವು ಗ್ರಾಮೀಣ ಪ್ರದೇಶದೊಳಗೆ ಹಳ್ಳಿ ಒಳಗೆ ಎಲ್ಲ ಮನೆನೂ ಸ್ಲ್ಯಾಪ್ ಇದಾವೆ, ಎಲ್ಲನೂ ಬಿಲ್ಡಿಂಗ್ ಅಂತಸ್ತಿನ ಮನೆನೇ ಕಾಣ್ತಾವೆ. ನಿಮ್ಮ ಕಣ್ಣಿಗೆ ಹೋದ್ರೆ ಇಷ್ಟು ಡೆವಲಪ್ಮೆಂಟ್ ಆಗದ್ರಿ, ಇಷ್ಟು ಡೆವಲಪ್. ಇನ್ನೂ ಕೆಲವೊಂದು ನಗರಗಳು ಸ್ಲಮ್ ಏರಿಯಾ ಅಂತ ಹೇಳ್ತಾರ್ರಿ, ಸ್ಲಮ್ ಏರಿಯಾದೊಳಗೆ ಇನ್ನೂ ಮಟನೂ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಈ ರೀತಿ ಆಗಾಕತ್ತೈತಿ. ಅಂದ್ರೆ ನಾವು ಇನ್ನೂ ಕೂಡ ಆ ಒಂದು ಮೈಂಡ್ ಸೆಟ್ ಹೋದು. ಎಷ್ಟು ಜನ ನೀವು ಬ್ರಾಡ್ ಮೈಂಡ್ ಆಗಿ ಅಪ್ಡೇಟ್ ಆಗಿರೋ, ನ್ಯೂ ವರ್ಷನಿಗೆ ಅಪ್ಡೇಟ್ ಆಗಿರೋ ಗೊತ್ತಿಲ್ಲ. ನಾನಂತೂ ಪರ್ಸನಲ್ ಆಗಿ ತಿಳ್ಕೊಂಡೇನಿ. ಇವಾಗ ಯಾರು ರೈತರು ಬಡವರು, ಬಹಳ ಅನಾಮಧೇಯ, ಬಹಳ ಒಂದು ಕಷ್ಟಪಟ್ಟು ದುಡಿತಾನ, ಹಂಗ ಹಿಂಗ ಅಂತ ಹೇಳ್ತಾರೆ. ನಾನು ಒಂದು ಹೇಳ್ತೀನಿ ಕೇಳ್ರಿ, ರೈತರನ್ನ ಪ್ರೀತಿಸ್ತೀನಿ, ಆದರೆ ರೈತರು ಕೂಡ ದುರುಪಯೋಗ ಮಾಡ್ಕೊತಿದ್ದಾರೆ. ರೈತರು ಮುಗ್ಧರು ಅಲ್ಲ, ಆಯಿತಾ? ಈ ಒಂದು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಡ್ರಿ. ನಾ ಹೇಳ್ತಾ ಇರೋದು ಕೆಲವೊಬ್ಬ ರೈತರು ಈ ವಿಡಿಯೋ ನೋಡಬಹುದು, ನೋಡಿದ್ರೆ ಅವ್ರಿಗೆ ಕೋಪನೂ ಬರಬಹುದು. ಯಾಕಪ್ಪ ಅಂತಂದ್ರೆ ನನ್ನ ಕಣ್ಣಾರೆ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ, ನನ್ನ ಕಣ್ಮುಂದೆನೇ ಮಾತಾಡಿದ್ದನ್ನು ಹೇಳ್ತಾ ಇದ್ದೀನಿ. ನಮ್ಮ ಕಣ್ಮುಂದೆನೇ ನಾವು ಎಷ್ಟೊಂದೆಲ್ಲ ತೊಗೊಂಡು ಹೋಗಿ ಇದೆಲ್ಲ ಬರ್ತದೆ, ಆದ್ರೂ ಯಾಕೆ ಈ ರೀತಿ ಹಾಕ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರು ಹೇಳೋದು ಒಂದೇ ಮಾತು, ಅವ್ರಿಗೇನು ಬಂದು ನೋಡಿರ್ತಾರಲ್ಲ, ಅವ್ರೇನು ಬಂದು ನೋಡಿಲ್ಲ, ಫೋಟೋ ಹೊಡೆದು ಹಾಕ್ತಾರೆ, ನಮ್ಗೆ ರೊಕ್ಕನೂ ಬರ್ತಿತ್ತಲ್ಲ, ನಾವು ಇದನ್ನು ತೊಗೋತೇವೆ ಅದನ್ನು ತೊಗೋತೇವೆ. ಅದೇ ನೋಡ್ರಿ, ಒಂದು ನಗರದೊಳಗೆ ಜೀವನ ಮಾಡ್ತಿರ್ತಾರಲ್ಲ, ಅವ್ರ ಜೀವನ ಹೆಂಗಿರ್ತದೆ ಗೊತ್ತನ, ಇಡೀ ತಿಂಗಳದಾಗ ನೀವು ಬೆಳಗ್ಗೆಯಿಂದ ಸಂಜೆ ಮಟ್ಟ ದುಡಿದ್ರು ಅವ್ರ ತಿಂಗಳು ಪಗಾರದಾಗ ಇರಬೇಕಾಗ್ತದ. ನಾವು ಒಂದು ತಿಂಗಳಿಗೆ ತೊಗೊತೇವೆ ಒಂದು 15,000 20,000 1 ಲ್ಯಾಕ್ ತೊಗೊಳ್ರಿ ನೀವು ಗೌರ್ಮೆಂಟ್ ಜಾಬ್ ಇದ್ರೆ. ಆದ್ರೆ ಅವರು ಏನಿಲ್ಲಪ್ಪ ಅಂತಂದ್ರೂ ತಿಂಗಳ ಬರಂಗಿಲ್ಲ ರೀ ಅವ್ರಿಗೆ. 6 ತಿಂಗಳಕ್ಕೆ ಬರಲಿ, ವರ್ಷಕ್ಕೆ ಆರಾಮ್ ಕುಂತು ದುಡಿದು ಒಂದು ಏನಿಲ್ಲ ಅಂತಂದ್ರೆ 4-5 ವರ್ಷ ತಿನ್ನುವಷ್ಟು ದುಡ್ದಿರ್ತಾರೆ ಅವ್ರು. ಆದ್ರೆ ನಾವು ಹಂಗಲ್ರಿ, ಒಂದು ವರ್ಷಕ್ಕೆ ಏನಾರ ದುಡಿತಂದ್ರೆ ಭಾಳ ಅಂತಂದ್ರೆ ಒಂದು 6 ತಿಂಗಳಿಗೆ 7 ತಿಂಗಳು ಬರೋದು ಭಾಳ ಅದ. ಸೊ ಈ ರೀತಿ ನಗರದ ಒಂದು ಗ್ರಾಮೀಣ ಪ್ರದೇಶನ ಕಂಪೇರ್ ಮಾಡಿದ್ರೆ ಗ್ರಾಮೀಣ ಪ್ರದೇಶ ಎಷ್ಟೋ ಚಲೋ ಐತಿ. ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು, ರೈತರು ಬಡವ್ರು ಅದಾರ, ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು, ರೈತರು ಭಾಳ ಕಷ್ಟಪಟ್ಟಾರ ಇಲ್ಲಂತಲ್ಲ. ರೈತ ದೇಶದ ಬೆನ್ನು ಎಲುಬು ಹೌದು, ಆದ್ರೆ ಆ ಎಲುಬಿಗೆ ಏನೇನು ಸೇಫ್ಟಿ ಮಾಡ್ಕೋಬೇಕು, ಏನೇನು ದುಡ್ಡನ್ನು ಗಳಿಸ್ಬೇಕು, ಹೆಂಗೆ ದುಡ್ಡನ್ನು ತಗೋಬೇಕು ಎಲ್ಲನೂ ಮಾಡ್ತಾರೆ. ಇವಾಗ ನೋಡ್ರಿ, ಗೌರ್ಮೆಂಟ್ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಟಾಯ್ಲೆಟನ್ನು ಕಟ್ಟಿಸ್ರಿ ನೀವು, ಪೈಖಾನಿನ ಕಟ್ಟಿಸ್ರಿ ನೀವು ಎಲ್ಲ ಹಳ್ಳಿಗಳಿಗೆ ಅಂತ ಹೇಳಿದ್ರೆ, ಇವ್ರು ಏನು ಮಾಡ್ಯಾರ ಗೊತ್ತನ, ಆ ಗೌರ್ಮೆಂಟಿಂದ ಬರೋ ರೊಕ್ಕದೊಳಗೆ ಒಂದು 5% ರೀ, 100% ಕೊಟ್ಟಾರಪ್ಪ ಅಂದ್ರೆ ಅದ್ರೊಳಗೆ 5% ಹೆಂಗೆ ಗೊತ್ತಾ, ಡೋರ್ ಮಾಡೋ ಹೊರಗೆ ಮಾಡ್ತಾರೆ, ಒಳಗೆ ಏನೂ ಇಲ್ಲ, 2 ಟೈಮ್ ವಾಶ್ರೂಮ್ ಹೋದ್ರೆ ಅದು ತುಂಬಿ ಬಿಡ್ತೈತಿ. ಸೊ ಈ ರೀತಿ ಪರಿಸ್ಥಿತಿ ಐತಿ ಕೆಲವೊಂದು ಹಳ್ಳಿ ಒಳಗೆ. ಅಂದ್ರೆ ಏನು, ಹೆಸರಿಗಷ್ಟೇ ತೊಗೊಂಡು ಮತ್ತು ಇದನ್ನು ಮಾಡ್ತಾರೆ, ಏನೋ ಇದನ್ನು ಮಾಡ್ತಾರೆ, ಗುಂಡಿಗಳನ್ನು ಮಾಡ್ತಾರೆ, ಏನೋ ಸಗಣಿನ ಹಾಕಾಕಾಯ್ತು, ಗೊಬ್ಬರಗಳನ್ನು ಹಾಕಾಕಾಯ್ತು, ಅದಕ್ಕಂತೇಳಿ ಮತ್ತೆ ಸಪ್ರೇಟ್ ರೊಕ್ಕ ಕೊಡ್ತಾರೆ. ಅದನ್ನು ಕೂಡ ಅವ್ರು ಹಾಕ್ಕೊಂತಾರೆ, ಅದನ್ನು ಕೂಡ ಅವ್ರು ಸರಿಯಾಗಿ ಮಾಡೋಂಗಿಲ್ಲ. ದನಗಳನ್ನು ಕಟ್ಟಿಸಕ್ಕಂತೇಳಿ ಅದಕ್ಕೂ ರೊಕ್ಕ ಕೊಡ್ತಾರೆ ಗೌರ್ಮೆಂಟ್ ಅವ್ರು, ಅದು ಕೂಡ ಅವರು ಅಷ್ಟು ನಿಯತ್ತಾಗಿ ಮಾಡೋಂಗಿಲ್ಲ. ಈ ದನಗಳನ್ನು ಕೊಡ್ತಾರೆ ಗೊತ್ತಾ, ಯಾವುದಪ್ಪ, ಈಗ ಹಸುಗಳನ್ನು ಸಾಕಕ್ಕೆ ಅದು ಕೊಟ್ಟಾಗ ಇದನ್ನು ಕೊಡ್ತಾರೆ, ಅಮೌಂಟ್ ನೀವು ಕೊಟ್ಟು ಅಕಸ್ಮಾತ್ ಅದೇನಾದ್ರು ದನ
ಹುಷಾರಿಲ್ಲದೆ ತೀರೋತಂದರೆ ಆ ಕೊಟ್ಟಿರೋ ರೊಕ್ಕ ಅಷ್ಟು ವಾಪಸ್ ಬಂದುಬಿಡ್ತದೆ. ಅದೇ ನಾವೇನಾದರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಆ ಲೋನು ನಾವು ಸಾಯೋ ತನಕ ತೀರಿಸ್ಲೇಬೇಕಾಗತ್ತೆ. ಯಾವನು ಕೂಡ ಇಲ್ಲಿ ನಗರದೊಳಗೆ ಬದುಕೋ ಜೀವನ ಐತಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಎಲ್ಲರೂ ಹೇಳ್ತಾರೆ ರೈತರು ಭಾಳ ಕಷ್ಟದಿಂದ ಬಂದಾರ. ಹೇಳ್ತೀನಿ ಕೇಳ್ರಿ, ರೈತರು ಕಷ್ಟದಿಂದ ಬಂದಿಲ್ಲ, ಅವ್ರು ಕುಂತಲ್ಲೇ ರಾಜರಾಗಿ ಜೀವನ ಮಾಡಕತ್ತಾರೆ. ಕಷ್ಟದಲ್ಲಿ ಇರೋರು ನಗರ ಪ್ರದೇಶದಲ್ಲಿ ಜೀವನ ಮಾಡ್ತಾರಲ್ಲ ಅವರು ಬೀದಿಗೆ ಬಂದು ನೋಡ್ರಿ. ಒಂದು ನಗರ ಪ್ರದೇಶದೊಳಗೆ ಒಂದು ತರಕಾರಿ ರೇಟ್ ತಿನ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ಬೇಕಾಗತ್ತೆ ನಾವು. ಅದೇ ಹಳ್ಳಿ ಒಳಗೆ ಒಂದು ಸ್ವಲ್ಪ ಏನೇ ಮನೆ ಉಳ್ಳಾಗಡ್ಡಿ ಇಲ್ಲ ಒಂದು ಮೆಣಸಿನ್ಕಾಯಿ ಇಲ್ಲಪ್ಪ ಅಂತಂದ್ರೆ ಆಜು ಬಾಜು ಮನೆಗೆ ಹೋದ ಕೇಳೋರು ಕೊಡ್ತಾರೆ. ಯಾಕಂದ್ರೆ ಹೊಲ ಇರ್ತೈತೆ, ಹಳ್ಳ್ಯಾಗ ಹೋಗಿ ಕೇಳ್ತಾರೆ. ಅದೇ ಇಲ್ಲಿ ಕೇಳೋಕ್ಕಾಗಂಗಿಲ್ಲ. ಕೇಳಿದ್ರೆ ಇಲ್ಲಿ ಗೊತ್ತಿಲ್ಲ ನಗರದೊಳಗೆ ಎಸ್ಪೆಷಲಿ ಅಪಾರ್ಟ್ಮೆಂಟಾಗ ಯಾರು ಇರ್ತಾರಲ್ಲ ಅವ್ರಿಗಂತೂ ಒಂದು ಬಾಗಲ್ ತೆಗಿಯಂಗಿಲ್ಲ ಅವ್ರು, ಒಂದು ಈಟು ಮಾತಾಡೋಕೆ ಸತ್ಯಕ್ಕೆ ಹೊರಗೆ ಬರೋಂಗಿಲ್ಲ ಅವರು. ಸೊ ಇಲ್ಲಿ ಏನೇ ಇದ್ರು ದುಡ್ಡು ಮೇಲಿಂದ ಕೆಳಗಿನ ಮಟ್ಟ ದುಡ್ಡು ಸುರಿಯೋದಿಲ್ಲ. ಮತ್ತು ಹೇಳ್ತಾರೆ ನಗರದೊಳಗಿರೋ ಜೀವನ ಭಾಳ ಚಲೋ ಅಂಥೇಳಿ. ಹೇಳ್ತೀನಿ ಕೇಳ್ರಿ, ನಗರದೊಳಗೆ ಜೀವನ ಭಾಳ ಅಂದ್ರೆ ಭಾಳ ಹೊಲಸ್ಗೆಟ್ಟೈತಿ. ನೀವು ಅಷ್ಟೇ ಗೌರ್ಮೆಂಟ್ ಅವ್ರು ಹೆಲ್ಪ್ ಮಾಡ್ತೀರಿ ಅಂತಂದ್ರೆ ಒಂದು ಕ್ಷಣ ನೀವು ನಗರದೊಳಗೆ ಇರುವಂಥ ಮಿಡ್ಲ್ ಕ್ಲಾಸ್ ಮನೆ ಒಳಗೆ ಹೋಗಿ ಒಬ್ಬೊಬ್ಬರನ್ನ ವಿಚಾರ ಮಾಡಿ ನೀವು ಅವ್ರ ಲೈಫ್ ಹೆಂಗೈತೆ ಅಂತ ಹೇಳಿ. ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ಯುವಕ ಏನೇ ಒಂದು ಸರ್ಕಾರದ ಕೆಲಸ ಮಾಡ್ತಿದ್ದ ಅಂದ್ರೆ ಫಸ್ಟ್ ಹೋಗೋದು ಹಳ್ಳಿಗೆ ಯಾಕ್ರಿ ಹೋಗ್ರಿ ಸ್ಲಮ್ ಏರಿಯಾಕ್ಕೆ ಹೋಗ್ರಿ. ನಗರದೊಳಗೆ ಇರುವಂಥ ಮಿಡ್ಲ್ ಕ್ಲಾಸ್ ಒಳಗೆ ಇರ್ತಾರಲ್ಲ ಅಂಥವ್ರ ಮನೆಗೆ ಹೋಗ್ರಿ, ತಗಡು ಮನೆ ಹಾಕಿರ್ತಾರಲ್ಲ ಅಂಥವ್ರ ಮನೆಗೆ ಹೋಗ್ರಿ. ಅವ್ರ ಪರಿಸ್ಥಿತಿ ಕೇಳ್ರಿ ಏನಂತೇಳಿ ಹೇಳ್ತಾರೆ. ಅದನ್ನ ಬಿಟ್ಟು ನೀವು ರೈತರ ಮನೆಗೆ ಹೋಗ್ತಾರೆ, ಅವ್ರು ಬೇಕಂತ ನಾಟಕ ಮಾಡ್ತಿರ್ತಾರೆ. ಯಾಕಂತಂದ್ರೆ ಇದನ್ನು ನಾವು ಕಣ್ಣಿಲ್ಲೇ ನೋಡೇವಿ, ಎಲ್ಲ ನಾಟಕ ಇವ್ರದ್ದು. ಇನ್ನೂ ನಗರದೊಳಗೆ ಇರ್ತಾರಲ್ಲ ಅವರಂಥ ಕಠಿಣ ಜೀವನ ಇನ್ನೊಂದಿಲ್ರಿ. ಮಕ್ಕಳನ್ನ ದುಡ್ಸಾಕ ಎಷ್ಟೆಲ್ಲ ಲೋನ್ ಮಾಡಿರ್ತಾರೆ. ಅದರಲ್ಲೇ ಗೌರ್ಮೆಂಟ್ ಶಾಲೆ ಇರ್ತೈತಿ, ಗೌರ್ಮೆಂಟು ಎಲ್ಲ ಇರ್ತೈತಿ. ಸೊ ಎಲ್ಲ ಫೆಸಿಲಿಟಿ ಇರ್ತಾವಲ್ಲಿ. ಅದೇ ನಗರದೊಳಗೆ ಒಬ್ಬಾಕಿ ಪ್ರೆಗ್ನೆಂಟ್ ಲೇಡಿ ನಂಬರ್ 1 ಇದು ಏನಂತಾರೆ ಪ್ರೆಗ್ನೆಂಟ್ ಅವ್ರಿಗೆಲ್ಲ ಫ್ರೀ ಇರ್ತದಲ್ಲ ಅದನ್ನು ಕೂಡ ಮಾಡ್ಸೋಕ್ಕಿಲ್ಲ, ರೊಕ್ಕ ಕೊಡ್ಬೇಕು. ಆದ್ರೆ ಅಲ್ಲಿ ಆ ರೀತಿ ಅಂತಲ್ಲ. ಒಂದು ಶಾಲೆ ಕಲಿಯೋಕೆ ಅವಾಗ ಅಲ್ಲಿ 1ನೇತ್ತ 2ಕ್ಕ ಫ್ರೀ ಕಳಿಸ್ತಾರೆ ಅಲ್ಲಿ. ಎಲ್ಲಿ ಒಂದು ಯಾವುದು ಹಳ್ಳಿಗಳಲ್ಲಿ. ಅದೇ ನಗರದೊಳಗೆ ನೀ ಏನಪ್ಪ 3 ವರ್ಷ ಅದಿ ಅಂತಂದ್ರೆ ಹಚ್ಚಬೇಕು. ಅದಕ್ಕೂ ಎಷ್ಟು ರೀ ರೊಕ್ಕ? 23,000 ರೂಪಾಯಿ, 33,000 ರೂಪಾಯಿ, 50,000 ಮಟ್ಟ ಒದ್ದಿ ಎಷ್ಟಕ್ಕೆ ರೀ? LKG UKGಗೆ ಅಲ್ಲೇ ಫ್ರೀ. ಎಲ್ಲ ಕಡೆ ನೀವು ಯೋಚನೆ ಮಾಡಿದ್ರೆ ಗ್ರಾಮೀಣ ಇಸ್ ನಾಟ್ ಪುವರೆಸ್ಟ್, ನಗರ ಇಸ್ ಮೋಸ್ಟ್ ಪುವರೆಸ್ಟ್ ಆಗೈತೀಗ. ಇದು ರಿಯಾಲಿಟಿ. ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಕಾಲ ಮೀರಿ ಹೋಗಿದ್ದನ ಬಗ್ಗೆ ಭಾಳ ಯೋಚನೆ ಮಾಡ್ತೇವೆ ನಾವು, ಆಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂತಂದ್ರೆ ಮೀರಿ ಹೋಗಿದ್ದ ಕಾಲದೊಳಗೆ ಮಾತಾಡಿದ ಮಾತಿರ್ತಾವಲ್ಲ ಅದನ್ನು ಹಿಡ್ಕೊಂಡು ಕುಂತು ಹೀಗೆ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡ್ತೀವಿ. ಬಟ್ ಆಗ್ತಾ ಇರೋ ಜೀವಮಾನದೊಳಗೆ ಜನಗಳ ಒಂದು ಪರಿಸ್ಥಿತಿನೂ ಯಾರೂ ಕೇಳೋರಿಲ್ಲ. ಕಾರಣ ಇಷ್ಟ, ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಅಂಥೇಳಿ ಡಿವೈಡೇಷನ್ ಮಾಡಿರ್ತಾರೆ. ಒಂದು ಕ್ಷಣ ಬಂದು ನೋಡ್ರಿ, ಒಂದು ಕ್ಷಣ ನಿಂತು ನೋಡ್ರಿ ನೀವು ಮಿಡ್ಲ್ ಕ್ಲಾಸ್ ಲೈಫ್, ಎಸ್ಪೆಷಲಿ ನಗರದೊಳಗೆ ಜೀವನ ಮಾಡೋರನ್ನ. ಭಾಳ ಕಷ್ಟ ಐತಿ. ನಾವು ವಿರುದ್ಧ ಆಗ್ತಾ ಇಲ್ಲ ರೈತರಿಗೆ, ಆದರೆ ಸತ್ಯಗಳನ್ನು ನಿಮ್ಮ ಮುಂದೆ ರಿಯಾಲಿಟಿನ ಎಕ್ಸ್ಪೋಸ್ ಮಾಡ್ತಿದ್ದೀನಿ. ಯಾರು ಈ ವಿಡಿಯೋ ರೈತರು ನೋಡ್ತಾ ಇರ್ತಾರೋ ಅವ್ರಿಗೆ ಬೇಜಾರಾಗಬಹುದು, ಬಟ್ ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ. ಯಾಕಂತಂದ್ರೆ ನಾನು ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಬರೀ ರೈತರಿಗೆ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ ತಾಯಿಗಳ ಸದ್ಯಕ್ಕೆ ಬೇರೆ ಮನೆಗೆ ಹೋಗಿ ಭಾಂಡೆ ತಿಕ್ಕಿ ಮಕ್ಕಳನ್ನ ಜೀವನ ಮಾಡೋ ಪರಿಸ್ಥಿತಿ ಈ ಒಂದು ಸಿಟಿ ಒಳಗೆ ಇರ್ತೈತಿ. ಅವ್ರನ್ನೂ ಕಣ್ತರದು ನೋಡ್ರಿ. ಬರೀ ಕಣ್ಣಿಗೆ ರೈತರಲ್ಲ, ಹಳ್ಳಿಯವರಲ್ಲ, ನಗರದೊಳಗೆ ಪಡೋ ಕಷ್ಟ ನೋಡ್ರಿ, ಅರ್ಥ ಆಗುತ್ತೆ. ರಿಯಾಲಿಟಿ ಭಾಳ ಅರ್ಥ ಮಾಡ್ಕೋದೈತ್ರಿ. ರೈತರು ಅಂತ ಹೇಳಿಬಿಟ್ಟು ನಗರದೊಳಗಿರೋರು ಭಾಳ ಶ್ರೀಮಂತ ಅಂತ ಹೇಳಿ ಅಂತೀವಿ. ಬಟ್ ನಿಜ ಹೇಳ್ತೀನಿ, ನಗರದೊಳಗಿರುವಂಥ ಬಡವರು ಗ್ರಾಮೀಣ ಪ್ರದೇಶದೊಳಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ವಿಜಯ್ ಅವರು ಗ್ರಾಮೀಣ ಪ್ರದೇಶದಲ್ಲಿರೋ ರೈತರಿಗೆ ಸಾಲವನ್ನು ಮನ್ನಾ ಮಾಡಿದರು. ಇದೇ ಈ ವಿಷಯದ ಸ್ವಾರಸ್ಯ. ಭಾಳ ಮಾತಾಡಿದೆ ಅನ್ನಿಸ್ತು. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅಡಗಿದ್ದ ಮಾತು ಹೊರಗೆ ಬಂದುಬಿಡ್ತು. ತಪ್ಪಾದ್ರೆ ಕ್ಷಮಿಸ್ರಿ. ಧನ್ಯವಾದ.